ನೀವು ಶಿರಾಯಿಂದ ಬಂದಿರೋದಾ? ಶಿರಾಯಿಂದ ಬಂದಿದ್ದೀವಿ. ನಮ್ಮ ಶಿರಾನು ಸೇರಿಸ್ಕೊಂಡ್ರೆ ಇನ್ನೂ ಒಳ್ಳೇದು. ತುಮಕೂರಲ್ಲಿ ಇರೋರಿಗೆ ಬೆಡ್ ಸರ್ವಿಸ್ ಇರಲಿ ಅಂತ ನಾನು ಹೇಳ್ತೀನಿ. ಬ್ರೋ 117 ರೂಪೀಸ್ ತಗೊಂತಾರಲ್ಲ, ಏನಕ್ಕೆ ಅದು? ಸರ್ ನೀವು ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀರಿ? 6 months ಆಯ್ತು. ಪ್ರಾಬ್ಲಮ್ ಬಂದಾಗ ಸರ್ವಿಸ್ ಸೆಂಟ್ರಲ್ಲಿ ಹೇಗೆ ರೆಸ್ಪಾನ್ಸ್ ಮಾಡ್ತಾರೆ ಅನ್ನೋದೇ ಮ್ಯಾಟರ್ ಆಗುತ್ತೆ ಇಲ್ಲಿ. ನನ್ನ ಓಲಾ ಎಲೆಕ್ಟ್ರಿಕ್ ಸ್ಕೂಟಿನಲ್ಲಿ ಒಂದು ಪ್ರಾಬ್ಲಮ್ ಬಂದಿದೆ. ನಾನು ಗಾಡಿನ ಶೋರೂಮಿಗೆ ತಗೊಂಡು ಹೋಗ್ತೀನಿ, ಅಂದರೆ ಸರ್ವಿಸ್ ಸೆಂಟ್ರಿಗೆ ತಗೊಂಡು ಹೋಗ್ತೀನಿ. ಸೊ ಅಲ್ಲಿ ಯಾವ ರೀತಿ ಪ್ರಾಬ್ಲಮ್ನ ಸಾಲ್ವ್ ಮಾಡಿಕೊಡ್ತಾರೆ, ಎಷ್ಟು ಬೇಗ ಪ್ರಾಬ್ಲಮ್ನ ಸಾರ್ಟ್ ಔಟ್ ಮಾಡಿಕೊಡ್ತಾರೆ, ಇದೆಲ್ಲನೂ ಕೂಡ ನಾನು ನಿಮಗೆ ತೋರಿಸೋಂಥ ಪ್ರಯತ್ನ ಮಾಡ್ತೀನಿ. ತುಂಬ ಜನ ಓಲಾ ಇದ್ರ ಬಗ್ಗೆ ನೆಗೆಟಿವ್ ಆಗೇ ಹೇಳ್ತಾಯಿದ್ರು, ಆದರೂ ಕೂಡ ಈ ಗಾಡಿನ ನಾನು ಟ್ರಸ್ಟ್ ಮಾಡಿ ತಗೊಂಡಿದ್ದೆ. ಗೊತ್ತಿಲ್ಲ ಇವತ್ತು ನನಗೆ ಯಾವ ರೀತಿ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಅಲ್ಲಿ ನೋಡಬೇಕು ಅದನ್ನು. ಸೊ ಅದನ್ನು ಇವತ್ತೊಂದು ಲಾಗ್ ಮಾಡಿ ಹಾಕೋಣ ಅಂತಿದ್ದೀನಿ. ಮಾರ್ಚ್ 29th ಈ ಗಾಡಿನ ನಾನು ತೊಗೊಂಡಿದ್ದು 2025ನಲ್ಲಿ. ಸೊ ಆಲ್ಮೋಸ್ಟ್ ಈಗ ಒಂದು 7-8 ಮಂತ್ಸ್ ಏನೋ ಆಗ್ತಾ ಇದೆ. ಸೊ ಇಲ್ಲಿವರೆಗೂ ಯಾವುದೇ ರೀತಿ ಪ್ರಾಬ್ಲಮ್ ಕಾಣಿಸ್ಕೊಂಡಿರಲಿಲ್ಲ. ಗಾಡಿ ಫುಲ್ ಚೆನ್ನಾಗಿ ಓಡ್ತಾ ಇತ್ತು, ಈಗಲೂ ಚೆನ್ನಾಗೇ ಓಡ್ತಾ ಇದೆ. ಬಟ್ ರನ್ನಿಂಗಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಸೊ ಅವರು ಶೋರೂಮ್ ಅವರು ಹೇಳಿರೋ ಪ್ರಕಾರ 5,000 ಕಿಲೋಮೀಟ್ರಿಗೆ ಒಂದು ಸತಿ ಜನರಲ್ ಸರ್ವಿಸಿಗೆ ತೊಗೊಂಡು ಬನ್ನಿ ಅಂತ ಹೇಳಿದರು. ಸೊ ಅದೇ ಟೈಮಲ್ಲೇ ಇದೊಂದು ಪ್ರಾಬ್ಲಮ್ ಕಾಣಿಸ್ಕೊಂಡಿದೆ. ಸೊ ಪ್ರಾಬ್ಲಮ್ ಏನು ಅಂತಂದರೆ ನೋಡಿ, ಇದು ಇಲ್ಲಿ ಡಿಕ್ಕಿ ಓಪನ್ ಮಾಡೋಂಥ ಸಿಂಬಲ್ ಇದೆ ನೋಡಿ. ಸೊ ಈ ಡಿಕ್ಕಿ ಓಪನ್ ಮಾಡೋಂಥ ಸಿಂಬಲ್ನ ಟಚ್ ಮಾಡಿದ್ರೆ ಇದು ಓಪನ್ ಆಗ್ತಾ ಇತ್ತು, ಬಟ್ ಇದು ಓಪನ್ ಆಗ್ತಾ ಇಲ್ಲ ಇವಾಗ. ಸೊ ಇದನ್ನು ಟಚ್ ಮಾಡಿದ್ರೆ ನೋಡಿ ಸೌಂಡು ನೋಡಿ, ಏನೋ ಸ್ಟ್ರಕ್ ಆಗಿರೋ ಥರ ಸೌಂಡ್ ಬರ್ತಾ ಇದೆ. ಸೊ ಇದು ಏನೋ ಇದಂಥ ಮೇಜರ್ ಪ್ರಾಬ್ಲಮ್ ಏನಲ್ಲ ಅನ್ಕೊತೀನಿ. ಬಟ್ ಸರ್ವಿಸ್ ಸೆಂಟ್ರ್ ಅವರು ಹೇಗೆ ಇದನ್ನು ಕ್ವಿಕ್ಕಾಗಿ ರೆಡಿ ಮಾಡಿಕೊಡ್ತಾರೆ ಅನ್ನೋದನ್ನು ಇವತ್ತು ನೋಡೋವಂಥ ದಿನ ಬಂದಿದೆ. ಸೊ ಹಂಗಾಗಿ ತಡ ಮಾಡೋದು ಬೇಡ. ಸೊ ಶೋರೂಮ್ ಕಡೆಗೆ ಹೋಗ್ಬಿಟ್ಟು ಸೊ ನಾನು ಅಲ್ಲಿ ಸರ್ವಿಸ್ ಹೇಗಿದೆ ಅಂತ ನನ್ನ ಎಕ್ಸ್ಪೀರಿಯೆನ್ಸ್ನ ನಿಮಗೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ ಶೋರೂಮ್ ಕಡೆಗೆ ಹೋಗೋಣ. ಗೈಸ್, ನಾನು ಈಗ ಜಸ್ಟ್ SIT ಹತ್ರ ಇರೋಂಥ ಓಲಾ ಶೋರೂಮಿಗೆ ಬಂದಿದ್ದೀನಿ. ಗೈಸ್, ನಾನು ಹೋದಾಗ ಆಲ್ರೆಡಿ ಟೈಮ್ 5:15 ಆ ಟೈಮಲ್ಲಿ ಹೋಗಿದ್ದೆ. ಸೊ ನನ್ನ ಗಾಡಿನ ಆಚೆ ಕಡೆನೇ ನಿಲ್ಲಿಸಿದ್ದೆ, ಒಳಗಡೆ ಹೋಗಿ ಇನ್ಫಾರ್ಮ್ ಮಾಡಿದೆ. ಸೊ ಇಮಿಡಿಯೇಟಾಗಿ ಒಬ್ಬರು ಮೆಕ್ಯಾನಿಕ್ ಬಂದು ನನ್ನ ಗಾಡಿ ಆಚೆ ನಿಲ್ಲಿಸಿತ್ತು. ಸೊ ಅಲ್ಲೇ ಎಲ್ಲ ರೀತಿ ವರ್ಕ್ನ ಅಲ್ಲೇ ಸ್ಟಾರ್ಟ್ ಮಾಡಿದರು. ಸೊ ಅವರು ವರ್ಕಲ್ಲಿ ತುಂಬ ಪ್ರೊಫೆಷ್ನಲ್ ಥರ ಕಾಣಿಸ್ತಾಯಿದ್ರು, ತುಂಬ ಫಾಸ್ಟಾಗಿ ವರ್ಕ್ನ ಮಾಡ್ತಾಯಿದ್ರು. ಸೊ ಬನ್ನಿ ಅವ್ರನ್ನ ಒಂದು ಸೆಕೆಂಡ್ ಮಾತಾಡ್ಸೋಣ. ಬ್ರೋ, ನಿಮ್ಮ ಹೆಸರು? ರಂಗನಾಥ್. ಓಕೆ, ನೀವು ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀರಿ? 6 months ಆಯ್ತು. 6 ಮಂತಿಂದ. ಸೂಪರ್. ಸೊ ಈ ಪಾರ್ಟ್ ಹೋಗಿತ್ತಾ ನೋಡಿ, ಈ ಒಂದು ಪಾರ್ಟು ನಮ್ದು ಇದರಲ್ಲಿ ಇದಾಗಿತ್ತು. ಸೊ ಜಸ್ಟ್ 1 ಡೇನಲ್ಲಿ ಇದನ್ನು ನನಗೆ ತರಿಸಿ ಇದನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡ್ಬೋದು ಪ್ಯಾಕೆಟು. ಸೊ ಈ ಪ್ಯಾಕೆಟಲ್ಲಿ 1400 ರೂಪೀಸ್ದಿದು. ಸೊ ಇದು ನನಗೆ ವಾರಂಟಿಯಲ್ಲಿ ಕ್ಲೈಮ್ ಆಗುತ್ತೆ. ಬ್ರೋ, 117 ರೂಪೀಸ್ ತಗೊತಾರಲ್ಲ, ಏನಕ್ಕೆ ಅದು? ಲೇಬರ್ ಚಾರ್ಜಾ? ಜನರಲ್ ಲೇಬರ್ ಚಾರ್ಜ್. ವಾರಂಟಿ ಕ್ಲೈಮ್ ಮಾಡಿ ಮಾಡ್ಕೊಡ್ತಿರೋದು ಅವ್ರು, ರಂಗನಾಥ್ ಅವರು. ಓಕೆ. 117 ಅದು ಜನರಲ್ ಲೇಬರ್ ಚಾರ್ಜ್. ಓಕೆ. ಸೊ ನೋಡ್ಬೋದು, ಆಲ್ಮೋಸ್ಟ್ ಒಂದು 15 ಮಿನಿಟ್ಸ್ ಅಷ್ಟೇ ಇದಕ್ಕೆ ಟೈಮ್ ತಗೊಂಡಿದ್ದು. ಇಲ್ಲೆಲ್ಲ ಇಟ್ಟಿದ್ದೀನಿ. ಚೈನ್ ನಾಯ್ಸ್ ಕೂಡ ತುಂಬಾ ಬರ್ತಾ ಇತ್ತು, ಅದನ್ನು ಕೂಡ ಸಾರ್ಟ್ ಔಟ್ ಮಾಡಿಕೊಟ್ಟಿದ್ದಾರೆ ಗ್ರೇಸಿಂಗ್ ಎಲ್ಲ ಹಾಕಿ. ಸೊ ಬನ್ನಿ ಇವಾಗ ನೋಡೋಣ ಅದು ಯಾವ ರೀತಿ ಮುಂಚೆ ಥರ ವರ್ಕ್ ಆಗ್ತಿದೆಯಾ ಅಥವಾ ಆಗ್ತಿಲ್ಲ ಅಂತ ಚೆಕ್ ಮಾಡೋಣ. ಆಗ್ತಿದೆಯಾ? ಓಕೆ. ಸೀಟ್ ಲಾಕು ಮತ್ತು ಅನ್ಲಾಕು ಮುಂಚೆ ಥರನೇ ವರ್ಕ್ ಆಗ್ತಾ ಇದೆ ನೀಟಾಗಿ. ನೋಡ್ತಾ ಇರ್ಬೋದು. ಎಸ್, ಯಾರು ಬೆಂಗಳೂರಲ್ಲಿ ಇದೆ ವೆಹಿಕಲ್ಸ್ ಎಲ್ಲ ಸ್ಟೋರ್ಸ್ಗಳು, ಬಟ್ ದಯವಿಟ್ಟು ತುಮಕೂರಲ್ಲಿ ಇರೋರಿಗೆ ಬೆಡ್ ಸರ್ವಿಸ್ ಇರಲಿ ಅಂತ ನಾನು ಹೇಳ್ತೀನಿ. ಬಟ್ ಬೇರೆ ಕಡೆ ಇರೋರು ಇಲ್ಲಿಗೆ ಬಂದ್ರೆ ತುಮಕೂರು ಅವರಿಗೆ ಎಫೆಕ್ಟ್ ಆಗುತ್ತೆ. ಹೌದೌದು, ಅಷ್ಟು ದೂರದಿಂದ ಎಷ್ಟೋ ಜನ ಬರೋದೇ ಇಲ್ಲ ಬಿಡಿ, ತಲೆಗಿಸ್ಕಡೆ. ತುಂಬಾ ವೆಹಿಕಲ್ಸ್ ಬರ್ತಾರೆ. ಓಕೆ, ನೀವು ಶಿರಾಯಿಂದ ಬಂದಿರೋದಾ? ಶಿರಾಯಿಂದ ಬಂದಿದ್ದೀವಿ. ನಮ್ಮ ಶಿರಾನು ಸೇರಿಸ್ಕೊಂಡ್ರೆ ಇನ್ನೂ ಒಳ್ಳೇದು. ಸೂಪರ್ ಸರ್. ನೋಡಿ, ಇವರು ನಮ್ಮ ಗಾಡಿನ ಅಟೆಂಡ್ ಮಾಡಿದ್ರು. ಸರ್, ಇದು ನನ್ನ ಪ್ರಶ್ನೆ ಏನು ಅಂತಂದರೆ, ಹೇಳಿ.
ಜನರಲ್ ಆಗಿ ಜನ ಈಗ ಗಾಡಿನ ಸರ್ವಿಸ್ಗೆ ಅಂತ ಬಿಟ್ಟಾಗ ಜನರಲ್ ಆಗಿ ಯಾಕೆ ಲೇಟ್ ಆಗುತ್ತೆ ಸರ್? ನೀವು ಇಲ್ಲಿ ವರ್ಕ್ ಮಾಡ್ತೀರಲ್ಲ, ಸೊ ನಿಮಗೆ ಗೊತ್ತಿರುತ್ತೆ ಅಂದರೆ ಯಾವ ರೀಸನ್ಗೋಸ್ಕರ ಇದು ಲೇಟ್ ಆಗುತ್ತೆ ಅಂತ. ಸರ್, ಇವಾಗ ಓಲಾದಲ್ಲಿ ಒಂದು ಸಮಸ್ಯೆ ಆಗ್ತಿರೋದೇನು ಅಂದರೆ ಪಾರ್ಟ್ಸ್ ಒಂದು ಡಿಲೇ ಆಗ್ತಾ ಇದೆ. ನೀವು ಕಸ್ಟಮರ್ಸು ಸ್ವಲ್ಪ ಪೇಷನ್ಸಿಂದ ವೆಯ್ಟ್ ಮಾಡಿ, ಇದಾದರೆ ಪಕ್ಕ ವಾರಂಟಿ ಸಿಗುತ್ತೆ, ಜೀನಿಯನ್ ಪಾರ್ಟ್ಸ್ ರಿಪ್ಲೇಸ್ ಆಗುತ್ತೆ. ಓಕೆ, ಅಂದರೆ ಏನೋ ಪಾರ್ಟ್ಸ್ ನಿಮಗೆ ಮೇಲ್ಗಡೆಯಿಂದ ಅಲ್ಲೆಲ್ಲ ಅಂದರೆ ನಿಮ್ಮ ಹೆಡ್ ಆಫೀಸ್ ಕಡೆ ಅಂತ ಅದ್ರ ಅಲ್ಲಿ ಲೇಟ್ ಆದರೆ ಮಾತ್ರ ಚಾನ್ಸಸ್ ಇರುತ್ತೆ ಲೇಟ್ ಆಗೋದು? ಒಂದು ತಿಂಗಳು ಮಟ್ಟಿಗೆ ಸ್ವಲ್ಪ ಲೇಟ್ ಆಗ್ತಾ ಇದೆ. ಫ್ಯೂಚರ್ ಡೇಸಲ್ಲಿ ಇದನ್ನು ಸಾಲ್ವ್ ಆಗುತ್ತೆ. ಓಕೆ ಓಕೆ. ಈ ಹೊಸದಾಗೆಲ್ಲ ಇದು ಅಂದರೆ ಹೊಸದಾಗಿ ಎಷ್ಟೋ 600 ಎಷ್ಟೋ ಸರ್ವಿಸ್ ಸೆಂಟರ್ಗಳು ಓಪನ್ ಮಾಡಿದ್ದಾರೆ ಅಂತ ಹೇಳಿದ್ರು. ಸೊ ಅದರಲ್ಲಿ ತಿರ್ಗಾ ತುಮಕೂರಲ್ಲಿ ಮತ್ತೇನೋ ಹೊಸದಾಗಿ ಸ್ಟಾರ್ಟ್ ಆಗಿದ್ದಾವೆ. ದಿಬ್ಬೂರಲ್ಲೇನೋ ಮಾಡಬೇಕು ಅಂತ ಇದೆ. ದಿಬ್ಬೂರಲ್ಲೂ ಕೂಡ ಅಲ್ಲೂ ಇದೆಯಾ ಸರ್ವಿಸ್? ಆಲ್ರೆಡಿ ಸೇಲ್ಸ್ ಇದೆ. ಸರ್ವಿಸ್ ಮಾಡಬೇಕು ಅಂತ ಇದೆ. ಸರಿ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಸೊ ಗೈಸ್, ನಾನು ಇವಾಗ ಓಲಾ ಸರ್ವಿಸ್ ಸೆಂಟ್ರಿಂದ ಹೋಗ್ತಾ ಇದ್ದೀನಿ ಮನೆ ಕಡೆಗೆ. ಸೊ ನನ್ನ ಗಾಡಿನಲ್ಲಿ ಸುಮಾರು ಒಂದು 40% ಚಾರ್ಜನ ಇರ್ಬೋದು ಅಷ್ಟೇ. ಬರೀ 40% ಚಾರ್ಜ್ ಇದೆ. ಸೊ ಇಲ್ಲಿ ಚಾರ್ಜಿಂಗ್ ಹಾಕೋಕ್ಕೂ ಕೂಡ ಇದೆ ಆ್ಯಕ್ಚುಲಿ ಪಾಯಿಂಟು, ಬಟ್ ಟೈಮ್ ಆಗಿರೋದ್ರಿಂದ ನಾನು ಹೋಗಲೇಬೇಕು. ಸೊ ಹೋಗ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಆದಷ್ಟು ಬೇಗ ನನಗೆ ಪ್ರಾಬ್ಲಮ್ನ ಸಾಲ್ವ್ ಮಾಡಿಕೊಟ್ಟಿದ್ದಕ್ಕೆ. ಓಕೆ ಗೈಸ್, ನೋಡಿದ್ರಲ್ಲ, ಇದು ತುಮಕೂರು ಓಲಾ ಸರ್ವಿಸ್ ಸೆಂಟ್ರಲ್ಲಿ ನನಗಾದಂಥ ಎಕ್ಸ್ಪೀರಿಯೆನ್ಸು. ಸೊ ಓವರಾಲ್ ಎಕ್ಸ್ಪೀರಿಯೆನ್ಸು ತುಂಬಾ ಚೆನ್ನಾಗಿ ಅನ್ನಿಸ್ತು ನನಗಂತೂ. ಯಾಕೆಂತಂದರೆ ಎಲ್ಲ ಯೂಟ್ಯೂಬಲ್ಲಿ ಆಮೇಲೆ ಬೇರೆ ಬೇರೆ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮಲ್ಲಿ ನೋಡ್ತಾ ಇರ್ತೀನಿ. ಸೊ ಓಲಾ ಸರ್ವಿಸ್ ಚೆನ್ನಾಗಿರಲ್ಲ ಹಾಗೆ ಹೀಗೆ ಅಂತ ಹೇಳ್ತಾರೆ. ಬಟ್ ಅದು ಕೂಡ ನಿಜನೇ ಇರ್ಬೋದು ಎಲ್ಲೋ ಒಂದು ಕಡೆ. ಯಾಕಂದರೆ ಸುಮಾರು ಸರ್ವಿಸ್ ಸೆಂಟ್ರ್ಗಳಲ್ಲಿ ಡಿಲೇ ಮಾಡ್ತಾರೆ, ತುಂಬ ಲೇಟಾಗಿ ಸರ್ವಿಸ್ನ ಕೊಡ್ತಾರೆ. ಸೊ ಈ ಥರ ಎಲ್ಲ ಪ್ರಾಬ್ಲಮ್ಸ್ ಇರೋದ್ರಿಂದ ಆ ರೀತಿ ಹೇಳ್ತಾರೆ. ಬಟ್ ಓವರಾಲ್ ನನಗೆ ಎಕ್ಸ್ಪೀರಿಯೆನ್ಸ್ ಆಗಿರೋದನ್ನು ಮಾತ್ರ ನಾನು ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಓವರಾಲ್ ನನ್ನ ಎಕ್ಸ್ಪೀರಿಯೆನ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು. ಸೊ ಇದೇ ಥರ ಸರ್ವಿಸ್ ಕೊಟ್ಟರೆ ಆರಾಮಾಗಿ ನಾವು ಕಣ್ಣು ಮುಚ್ಕೊಂಡು ಓಲಾ ಗಾಡಿಗಳನ್ನ ಪರ್ಚೇಸ್ ಮಾಡ್ಬೋದು. ಇವಾಗ ಸುಮಾರು ಜನ ಅನ್ಕೋಬೋದು ದುಡ್ಡು ತೊಗೊಂಡು ಪಾಸಿಟಿವ್ ರಿವ್ಯೂಸ್ನ ಕೊಡ್ತಿದ್ದಾನೆ ಓಲಾ ಸರ್ವಿಸ್ ಬಗ್ಗೆ ಅಂತ. ಆ ಥರ ಎಲ್ಲ ಏನೂ ಇಲ್ಲ. ನನಗಾದಂಥ ಎಕ್ಸ್ಪೀರಿಯೆನ್ಸ್ನ ನಾನು ಜಸ್ಟ್ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ಇದರಲ್ಲಿ ಯಾವುದೇ ರೀತಿ ಪ್ರಮೋಷ್ನಲ್ ವಿಡಿಯೋ ಏನಲ್ಲ ಇದು. ಗೈಸ್, ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ನ ಕೊಟ್ಟು ಒಂದು ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ಗೂ ಎಲ್ಲ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತೀನಿ. ಸಿಗೋಣ ಇನ್ನೊಂದು ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್, ಲವ್ ಯು ಆಲ್.